ಎಲ್ಲರಿಗೂ ನಮಸ್ಕಾರ. ಸೊ ಹಿಂದಿನ ವಿಡಿಯೋನಾಗ ನಾವು ಚಂದ್ರಗ್ರಹದ ಬಗ್ಗೆ ತಿಳ್ಕೊಂಡ್ವಿ. ಸೊ ಚಂದ್ರಗ್ರಹದ್ದು ಏನು ಮಹತ್ವದ ವಿಶೇಷದ, ಸೊ ಅದರದ್ದು ಸ್ಮಾಲ್ ರೆಮಿಡೀಸ್ ಏನು ಮಾಡ್ಬೋದು ಅಂತ ಹೇಳಿ ನಾವು ಗುರುಗಳಿಂದ ತಿಳ್ಕೊಂಡ್ವಿ. ಸೊ ಇವತ್ತಿನ ಈ ಸೆಷನ್ನಾಗ ನಾವು ಮಂಗಳ ಗ್ರಹ ಬಗ್ಗೆ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡೋಣ. ಮಂಗಳ ಗ್ರಹದ ಬಗ್ಗೆ ನಾವು ತಿಳ್ಕೊಳ್ಳೋದಾತಂದ್ರೆ ಆ ಮಂಗಳ ಗ್ರಹದ ಒಂದು ಶ್ಲೋಕದ ಅರ್ಥ ತಿಳ್ಕೊಂಡ್ರೆ ನಾವು ಮತ್ತಷ್ಟು ಮಂಗಳ ಗ್ರಹದ ಬಗ್ಗೆ ತಿಳ್ಕೊಳ್ಳಿಕ್ಕೆ ಸಾಕಷ್ಟು ಸಹಾಯ ಆಗ್ತದೆ. ಈಗ ಒಂದ್ ಜಪ ಅಂತೂ ಗೊತ್ತದ ನೀವು ಸಾಕಷ್ಟು ಸಾರಿ ಜಪ ಮಾಡಿರ್ತೀರಿ. ಧರಣಿ ಗರ್ಭ ಸಂಭೂತಂ ವಿದ್ಯುತ್ ಕಾಂತಿ ಸಮಗ್ರ ಕುಮಾರಂ ಶಕ್ತಿ ಹಸ್ತಂ ತಂ ಮಂಗಳಂ ಪ್ರಣಮಾಮಿ. ಸೊ ಈ ಶ್ಲೋಕದ ಅರ್ಥ ಏನು? ಧರಣಿ ಗರ್ಭ ಸಂಭೂತಂ ಅಂತಂದ್ರೆ ಭೂಗರ್ಭದಿಂದ ಎದ್ದು ಬಂದದ್ದು. ಓಕೆ, ಭೂಮಿಯ ಗರ್ಭದಿಂದ ಎದ್ದು ಬಂದಂತಹ ಈ ಗ್ರಹ ಧರಣಿ ಗರ್ಭ ಸಂಭೂತಂ ವಿದ್ಯುತ್ ಕಾಂತಿ ಸಮಪ್ರಮ. ವಿದ್ಯುತ್ ಕಾಂತಿ, ಈಗ ಮಂಗಳನ್ನ ನಾವು ಇಲೆಕ್ಟ್ರಿಸಿಟಿಗೂ ಕಂಪೇರ್ ಮಾಡ್ತೇವೆ. ಇಲೆಕ್ಟ್ರಿಸಿಟಿ ಎಷ್ಟು ಫಾಸ್ಟ್ ಇರ್ತದೆ, ಇಲ್ಲಿಂದ ಕ್ಷಣ ಒಳಗಿನ ಎಲ್ಲಿಂದ ಎಲ್ಲಿಗೆ ಪಸರಿಸ್ತದೆ. ಕರೆಕ್ಟ್. ಸೊ ಆ ಲೆವೆಲ್ ಸ್ಪೀಡ್ ಇರುವಂತಹ, ಅಂದ್ರೆ ಆ ಹೈ ಕ್ಲಾಸ್ ಸ್ಪೀಡ್ ಇರುವಂತಹ, ಹೈ ಎನರ್ಜಿ ಇರುವಂತಹ ಈ ಗ್ರಹ ಕುಮಾರಂ ಶಕ್ತಿ ಹಸ್ತಂ ತಂ ಮಂಗಳಂ ಪ್ರಣಮಾಮ್ಯ. ಕುಮಾರಂ ಶಕ್ತಿ ಹಸ್ತಂ ಅಂದ್ರ ಅವನ ಕೈ ಇಷ್ಟು ಸ್ಟ್ರಾಂಗ್ ಇರ್ತದಲ್ಲ, ಆ ಕೈಯಲ್ಲಿ ಆಯುಧವನ್ನ ಹಿಡಿದಿರುವಂತಹ ಈ ತರುಣ ಗ್ರಹಕ್ಕೆ ನಾನು ನಮಸ್ಕಾರ ಮಾಡ್ತೇನೆ ಅಂತ ಇದು ಅರ್ಥ. ಸೊ ಈ ಮಂಗಳ ಯಾರ್ಯಾರ ಜಾತಕದಲ್ಲಿ ಒಂದು ಪ್ರಬಲನಾಗಿರ್ತಾನೆ ಅಂದ್ರೆ ಕೇಂದ್ರದಲ್ಲಿರ್ಬಹುದು, ಅಥವಾ ತನ್ನ ಮಿತ್ರ ರಾಶಿ ಒಳಗಿರ್ಬಹುದು, ಅಥವಾ ಅವ ಉಚ್ಚ ಆಗಿರ್ಬಹುದು. ಓಕೆ, ಸೊ ಅಂಥವ್ರಿಗೆ ಸಾಕಷ್ಟು ಒಳ್ಳೆಯ ಒಂದು ರಿಸಲ್ಟ್ ಅನ್ನ ಅವ ಆಫರ್ ಮಾಡ್ತಾನೆ. ಸೊ ಈಗ ಮಂಗಳ ಅಂದ್ರೆ ಏನು ಅನ್ನೋದೊಂದು ಟಾಪಿಕ್ ಬರ್ತದೆ. ಸೊ ಮಂಗಳದ ಸಿಗ್ನಿಫಿಕೇಶನ್ ಏನು? ಮಂಗಳ ಅಂದ್ರೆ ಫಸ್ಟ್ ಆಗಿ ಬರೋದು ನಿಮ್ಮ ಧೈರ್ಯ, ಅಂದ್ರೆ ನಿಮ್ಮ ಕರೇಜ್ ಅಂತ ಹೇಳ್ತಾರೆ. ಸೆಕೆಂಡ್ ಬರೋದು ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್, ಎಷ್ಟು ಕಾನ್ಫಿಡೆಂಟ್ ಆಗಿ ನೀವು ಜನರನ್ನ, ಸಮಾಜವನ್ನ, ನಿಮ್ಮನ್ನ ನೀವ ಸ್ವತಃ ಎದುರಿಸ್ತೀರಿ ಅನ್ನೋದು. ಓಕೆ, ನೆಕ್ಸ್ಟ್ ಬರುವಂತದ್ದು ನಿಮ್ಮ ಯಂಗರ್ ಬ್ರದರ್, ಅವನನ್ನ ಕೂಡ ಪ್ರತಿಬಿಂಬಿಸವ ಮಂಗಳ ಗ್ರಹ. ಓಕೆ, ನೆಕ್ಸ್ಟ್ ಬರುವಂತದ್ದು ಎಷ್ಟೋ ಜನಕ್ಕೀಗ ಡಿಫೆನ್ಸಿಗೆ ಹೋಗ್ಬೇಕು, ಅಥವಾ ಪರ್ಟಿಕ್ಯುಲರ್ ಆಗಿ ಪೊಲೀಸ್ ಡಿಪಾರ್ಟ್ಮೆಂಟ್ ಅನ್ಕೋರಿ, ಏರ್ ಫೋರ್ಸ್ ಅನ್ಕೋರಿ, ಯಾವ್ದು ಡಿಫೆನ್ಸ್ ರಿಲೇಟೆಡ್ ಸ್ಟ್ರೀಮ್ ಇರಬಹುದು, ಅದರಲ್ಲಿ ಆಸಕ್ತಿ ಇರ್ತದೆ. ಸೊ ಅಂಥವರ ಒಂದು ಜಾತಕದಾಗ ಮಂಗಳ ಡೆಫಿನೆಟ್ ಆಗಿ ಅವ ಮೂರನೇ ಮನಿ ಒಳಗ ಇರುವಂತಹ ಸಾಧ್ಯತೆ ಹೆಚ್ಚಿರ್ತದೆ. ಯಾಕಂದ್ರೆ ನಾವು ಮೂರನೇ ಮನೆಯನ್ನ ನಾವು ಪರಾಕ್ರಮ ಸ್ಥಾನ ಅಂತಾನು ಕನ್ಸಿಡರ್ ಮಾಡ್ತೀವಿ. ಸೊ ಆ ಡಿಫೆನ್ಸ್ ಒಂದು ಏನು ಸೆಗ್ಮೆಂಟ್ ಅದ ಅದನ್ನ ಮಂಗಳ ಗ್ರಹ ರಿಫ್ಲೆಕ್ಟ್ ಮಾಡ್ತಾರೆ. ನೆಕ್ಸ್ಟ್ ಬರುವಂತಹದ್ದು ರಕ್ತ, ಬ್ಲಡ್ ರಿಲೇಟೆಡ್ ಏನು ಒಂದು ಟಾಪಿಕ್ ಅದ, ಸೊ ಅದನ್ನ ಕೂಡ ರಿಫ್ಲೆಕ್ಟ್ ಮಾಡುವಂತಹ ಗ್ರಹ ಮಂಗಳ. ಸೊ ಮಂಗಳ ಯಾರ ಜಾತಕದಲ್ಲಿ ಶನಿ ದೃಷ್ಟಿ ಒಳಗಿರ್ತಾನ, ಅಥವಾ ಪಾಪಕರ್ತರಿ ಯೋಗದಾಗ ಬೀಳ್ತಾರ, ಸೊ ಅವ್ರಿಗೆ ಕೆಲವೊಮ್ಮೆ BP ವೇರಿಯೇಷನ್ ಆಗೋ ಸಾಧ್ಯತೆ ಬಹಳ ಇರ್ತದೆ, ಸ್ಪೆಷಲಿ ಹೈ BP. ಸೊ ಈ ಮಂಗಳ ಗ್ರಹ ಒಂದು ಪಾಸಿಟಿವ್ ಹೌಸಸ್ ಒಳಗಿರ್ಬೇಕು. ನಾ ಹೇಳಿದಂಗ ಅದು ಕೇಂದ್ರದಾಗಿರ್ಬಹುದು, ಅಥವಾ ತ್ರಿಷಡ್ ಆಯ ಭಾವದಲ್ಲಿದ್ರು ಕೂಡ ಅವ್ರಿಗವ ಬಹಳ ಒಳ್ಳೆ ರಿಸಲ್ಟ್ ಕೊಡ್ತಾನೆ. ಸೊ ತ್ರಿಷಡಾಯ ಭಾವ ಅಂತಂದ್ರ ಅದನ್ನ ಮುಂದಿನ ಸೆಷನ್ ಅಲ್ಲಿ ನಾನು ಹೇಳ್ತೇನೆ. ಸೊ ಆ ವರ್ಡ್ ಅನ್ನು ಒಡೆಯೋದಾಗ್ತದ. ತ್ರಿಷಡಾಯ, ತ್ರಿಷಡ್ ಆಯ ಅಂದ್ರ 3, 6, 11 ಈ ಭಾವಗಳಿಗೆ ನಾವು ತ್ರಿಷಡಾಯ ಭಾವ ಅಂತ ಕರಿತೇವೆ. ಸೊ ಆ ಒಂದು ಪೊಸಿಷನ್ ದಾಗ ಮಂಗಳ ಇದ್ದ ಅಂತಂದ್ರ ಅವ್ರಿಗೆ ಸಾಕಷ್ಟು ಪಾಸಿಟಿವ್ ರಿಸಲ್ಟ್ಸ್ ಕೂಡ ಸಿಗ್ತಾವ. ಬಟ್ ಯಾರ ಜಾತಕದಾಗ ಸ್ವಲ್ಪ ದುರ್ಬಲನಾಗ್ತಾನೋ, ಮಂಗಳ ನೀಚ ಆಗ್ತಾನೋ, ಅಥವಾ ಬಾಕಿ ಪಾಪ ಗ್ರಹಗಳೊಂದಿಗೆ ಅವನು ಯುತಿ ಆಗ್ತದೋ, ಅಥವಾ ದೃಷ್ಟಿ ಬೀಳ್ತದೋ, ಸ್ವಲ್ಪ ಅವಾಗ ಮಂಗಳಂದ ಈ ಎಲ್ಲಾ ಒಂದು ಪಾಯಿಂಟ್ಸ್ ಗಳು ನೆಗೆಟಿವ್ ಆಗಿ ಪ್ರಮಾಣದಾಗ ಅವು ಪರಿಣಾಮ ಬೀರುವಂತ ಚಾನ್ಸ್ ಇರ್ತದೆ. ಸೊ ಅಂಥವ್ರು ರೆಮಿಡಿಯಲ್ ಪಾರ್ಟ್ ಆಗಿ ಏನ್ ಮಾಡಬಹುದು ಅನ್ನೋದೊಂದು ಪ್ರಶ್ನೆ.
ಸೊ ಮಂಗಳನ ಆರಾಧ್ಯ ದೇವರು ಶ್ರೀ ಮಹಾಗಣಪತಿ. ಸೊ ಯಾರ ಜಾತಕದಾಗ ಮಂಗಳ ಒಂದು ನೆಗೆಟಿವ್ ಆಗಿ ಒಂದು ಪರಿಣಾಮ ಬೀರ್ತಿರ್ತಾನೋ ಅವರು ಮಹಾಗಣಪತಿ ದೇವಸ್ಥಾನಕ್ಕ ಪ್ರತಿದಿನ ಹೋಗ್ಲಿಕ್ಕೆ ಪ್ರಯತ್ನ ಪಡಬೇಕು, ಅಟ್ಲೀಸ್ಟ್ ಫಾರ್ 48 days. ಸೊ ಹೋಗಿ 21 ಗರಿಕೆ ಪ್ಲಸ್ 2 ಅಥವಾ 5 ಕೆಂಪು ಹೂಗಳನ್ನ ಗಣಪತಿಗೆ ಅರ್ಪಣೆ ಮಾಡಬೇಕು. ಪ್ಲಸ್ 5 ಪ್ರದಕ್ಷಿಣೆ ಹಾಕಿದ್ರೆ ಅವರು ಸಾಕಷ್ಟು ಪಾಸಿಟಿವ್ ಆಗಿ ಅವ್ರಿಗೆ ಒಂದು ರಿಸಲ್ಟ್ಸ್ ಸಿಗ್ತಾವ. ಸೊ ಇದನ್ನ ಬಿಟ್ಟು ಮತ್ತೆ ಮಂಗಳ ಗ್ರಹದ್ದು ಪರ್ಟಿಕ್ಯುಲರ್ ಆಗಿ ಸಾಕಷ್ಟು ರೆಮಿಡೀಸ್ ಬರ್ತಾವು. ಅದು ಜಾತಕ ವಿಶ್ಲೇಷಣೆ ಒಂದು ಸೆಷನ್ ದಾಗ ನಿಮಗೆ ಗೊತ್ತಾಗ್ತದೆ. ಓಕೆ, ಸದ್ಯಕ್ಕೆ ನೀವು ಇದನ್ನ ಒಂದು ಫಾಲೋ ಮಾಡಿದ್ರು ಕೂಡ ಸಾಕಷ್ಟು ರಿಸಲ್ಟ್ಸ್ ಸಿಗ್ತವೆ. ಓಕೆ.